ಈಗ ಮೆಷಿನ್ ತಗೋಬೇಕಾದ ವ್ಯಾಪಾರಿ ಅವನಿಗೇನಾದ್ರು ಅರ್ಹತೆಗಳಿರ್ಬೇಕಾ? ಸುಮ್ಮನೆ ನಾನು ಅಂಗಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಬೆಳಗ್ಗೆ ಹೋಗ್ಬಿಟ್ರೆ ಆಗ್ಬಿಡುತ್ತಾ? ಇಲ್ಲ, ಪ್ರತಿಯೊಬ್ಬನು ಕೂಡ ಅವನೇನಾದ್ರು ಒಂದು ರಿಜಿಸ್ಟ್ರೇಷನ್ ಆಗಿರಬೇಕು, ಶಾಪ್ ಎಸ್ಟಾಬ್ಲಿಷ್ಮೆಂಟ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು, ಆಮೇಲೆ ಟಿನ್ ನಂಬರ್ ಇರಬೇಕು, ಖಂಡಿತ ಇರಬೇಕು. ಹೌದು, ಎಲ್ಲದಕ್ಕೂ ಇದನ್ನ ನೆನ್ಪಿಟ್ಕೊಳ್ಳಿ. ನಾನು ಬೆಳಗ್ಗೆ ಅಂಗಡಿ ತೆಗೆದಿದ್ದೀನಿ, ಹೇಳಿದ್ರಲ್ಲ ಬೆಳಗ್ಗೆ ಬ್ಯಾಂಕ್ಗೆ ಹೋಗ್ಬಿಟ್ಟು ಕೊಡ್ರಿ ಅಂತಂದರೆ ಎಲ್ಲಿ ಅಂಗಡಿ ಅಂದರೆ ಅಲ್ಲೇ ಇಲ್ವಾ ಸರಸ್ವತಿ ಪ್ರಾವಿಷನ್ ಸ್ಟೋರ್ಸ್ ಅಂತಂದರೆ ಕೊಡಲ್ಲ. ನಿಮ್ಮ ಖಾತೆ ಇರಬೇಕು, ನಿಮ್ಮ ಅಂಗಡಿ ರಿಜಿಸ್ಟರ್ ಆಗಿರಬೇಕು. ಅಂದರೆ ನಿಮ್ಮ ಲೋಕಲ್ ಪಂಚಾಯಿತಿನಲ್ಲೋ ನಿಮ್ಮ ಕಾರ್ಪೊರೇಷನ್ ಲೆವೆಲ್ನಲ್ಲೋ ಎಲ್ಲೋ ಒಂದು ಕಡೆ ಅದು ರಿಜಿಸ್ಟರ್ ಆಗಬೇಕು. ಅದಕ್ಕೆ ಎಷ್ಟೋ ಒಂದು ಮಿನಿಮಲ್ ಟ್ಯಾಕ್ಸ್ ಇರುತ್ತೆ, ಆ ಟ್ಯಾಕ್ಸನ್ನು ಕೊಟ್ಟಿರ್ಬೇಕು ನೀವು. ಮೂರನೇದು, ಒಂದು ಸಣ್ಣದೊಂದು ಟಿನ್ ನಂಬರ್ ಬೇಕು ಅಂತಾರೆ, ಅದನ್ನು ನೀವು ಬ್ಯಾಂಕ್ನವ್ರನ್ನೇ ಕೇಳಿದ್ರೆ ಹೇಳಿಕೊಡ್ತಾರೆ ಹೆಂಗೆ ಪಡ್ಕೋಬೇಕಾ ನಂಬರ್ನ ಅಂತ ಕೇಳ್ಕೊಳ್ಳಿ. ಅದು ಯಾವುದೂ ಇಲ್ಲದೆ ಬೆಳಗ್ಗೆ ಹೋಗ್ಬಿಟ್ಟು ಜೈ ಅಂದ್ಬಿಟ್ಟು ಟವಲ್ ಹಾಕ್ಬಿಟ್ಟು ಇಡೋ ಮೆಷಿನಿಗೆ ಯಾವುದು ಸೈನ್ ಹಾಕ್ಬೇಕು ಅಂತಂದರೆ ಕೊಡಲ್ಲ. ಆಲ್ ರೈಟ್. ಮಲ್ಲಪ್ಪ ನಾಯಕ್ ಅಂತ ದಾವಣಗೆರೆಯಿಂದ ಯಾದಗಿರಿಯಿಂದ ಇದ್ದಾರೆ. ಯಾದಗಿರಿಯಿಂದ. ನಮಸ್ಕಾರ ಮಲ್ಲಪ್ಪ ನಾಯಕ್ರೇ. ನಮಸ್ಕಾರ ಸರ್. ಏನು ಸಮಾಚಾರ? ಭಾಳ ಹಿಸ್ಟಾರಿಕ್ ಆಗಿದೆ ನಿಮ್ಮ ನೇಮು, ಚರಿತ್ರೆಯ ಪುಟಗಳಲ್ಲಿದೆ, ಹೇಳಿ. ಹೌದು ಸರ್. ಸರ್ ಏನಿಲ್ಲ ಸರ್, ಮೋದಿ ಅವ್ರು ಮಾಡಿದ್ದು ಒಳ್ಳೇದಕ್ಕೆ ಮಾಡಿದ್ದಾರೆ. ಅದಾಯ್ತಲ್ಲ, ಮುಗಿದಾಯ್ತು ಕತೆ. ಈಗ ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಏನು ಸರ್? ನೆಕ್ಸ್ಟ್ ಪಾಯಿಂಟ್ ಏನು? ನೆಕ್ಸ್ಟ್ ಪಾಯಿಂಟ್ ಏನಿಲ್ಲ ಸರ್, ಇವಾಗ ಶ್ರೀಸಾಮಾನ್ಯರು ದಿನ ಕೂಲಿ ಮಾಡೋರಿಗೆ ಒಂದು 10 ಗ್ರಾಮ್ನ ಕೊಂಡ್ಲಕ್ ಆಗಲ್ಲ ಸರ್. ಅಂತವ್ರು ಶ್ರೀಮಂತರು 500 ಗ್ರಾಮು 1000 ಗ್ರಾಮು ಮೈಡ್ ಮೇಲೆ ಒಡವೆ ಹಾಕಂತ ಹೇಳ್ತಾರೆ ಸರ್. ಕರೆಕ್ಟ್. ಅಂತವ್ರಿಗೆ ಇಷ್ಟು ದಿವಸ ನಮ್ ದೇಶದ ಸಲುವಾಗಿ ಯಾರು ರಾಜಕಾರಣ ಮಾಡಿರಲ್ಲ ಸರ್. ಜನರಿಗೋಸ್ಕರ ನಮ್ ದೇಶದ ಸಲುವಾಗಿ ರಾಜಕಾರಣ ಮಾಡಿದವರು ಮೋದಿ ಒಬ್ರೆ. ಇಷ್ಟು ದಿವಸ ಶಾದಿ ಬಗ್ಗೆ ಮಾಡಿದ್ರೆ ಏನ್ ಹೇಳ್ತಿರೋದು ಅಂದ್ರೆ, ಈ ಚಿನ್ನದ ನಿಯಮದಿಂದ ಬಡವರಿಗೆ ಏನು ಆಗಲ್ಲ ಬಿಡ್ರಿ ಸರ್ ಅಂತ. ಏನ್ ಸರ್? ಬಡವರಿಗೆ ಏನು ಪ್ರಾಬ್ಲಮ್ ಆಗಲ್ಲ ಇದರಲ್ಲಿ ಇಂತ ನೀವು. ಬಡವ್ರಿಗೆ ಏನಾಗಲ್ಲ ಸರ್, ಬಡವ್ರಿಗೆ ಒಳ್ಳೇದಾಗುತ್ತಲ್ಲ ಸರ್. ಮುಂದಿನ ದಿವಸದಲ್ಲಿ ನಮಗೂ ಬಂಗಾರ ಹಾಕಬಹುದಲ್ಲ, ನಾವು ಕೂಲಿ ಮಾಡೋರು. ಕರೆಕ್ಟ್ ಆತ ಬಿಡ್ರಿ ನಿಮ್ದು. ಹೌದಲ್ಲ ಸರ್, ಕೂಲಿ ಮಾಡೋರು ನಾವು ಬಂಗಾರ ಕೊಳ್ಬೋದಲ್ಲ ಸರ್, ನಾಳೆ ರೇಟನ್ನ ಕಮ್ಮಿ ಆಗ್ತದ. ಆಯ್ತು ಸರ್, ಕಡಿಮೆ ಆದ್ರೂ ಒಳ್ಳೇದು ಸರ್, ಬಹಳ ಸಂತೋಷ ಪಟ್ಕೊಳ್ಳಿ. ನೀವು ಹಾಕಿ, ಬೇಡ ಅಂದಿಲ್ಲ. ಶೇಷಾದ್ರಿ ತುಮಕೂರಿನಿಂದ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಸ್ ಪ್ಲೀಸ್ ಸರ್. ಈಗ 2% ಎಕ್ಸ್ಟ್ರಾ ತಗೊಂತಾರಲ್ಲ ಸ್ವೈಪಿಂಗ್ಗೆ, 2% ಎಕ್ಸ್ಟ್ರಾ ತಗೊಂತಾರಲ್ಲ ಸ್ವೈಪಿಂಗ್ಗೆ, ಅದು ಬಂದ್ಬಿಟ್ಟು ಅದು ಕಸ್ಟಮರ್ಗೆ 2% ಬೀಳುತ್ತಲ್ಲ, ಕಸ್ಟಮರ್ಗೆ ತಗೊಂತಾರೆ. ಅದೊಂದು ಡೌಟ್ ನಮ್ಗೆ. ಹೇಳಿ. 2%. ಕೇಳಿಸ್ಬಿಡೋಣ, ಉತ್ತರ ಹೇಳಿಸ್ಬಿಡ್ತೀನಿ. ಬಹಳ ಇಂಪಾರ್ಟೆಂಟ್ ಮ್ಯಾಟ್ರ್ ಎತ್ತಿದ್ದೀರಿ. ನಮ್ಮ ಈ ಸರ್, 2% ಎಕ್ಸ್ಟ್ರಾ ಆಗ್ತಾರಲ್ಲ ಕಸ್ಟಮರ್, ನಾವೀಗ ಒಂದು 10,000 ಏನೋ ಕೊಂಡ್ಕೊಂಡ್ರೆ ಅದು ಬಂದ್ಬಿಟ್ಟು ಅದಕ್ಕೆ 2% ಆ್ಯಡ್ ಮಾಡಿ ತಗೊಂತಾರೆ ಅಂಗಡಿಯವರು. ಅದು ನಮ್ಗೆ 2% ಎಕ್ಸ್ಟ್ರಾ ಬೀಳುತ್ತಲ್ಲ ಸರ್? ಒಂದು ನಿಮಿಷ ಇರಿ. ಎಸ್, ಕಾನೂನು ಪ್ರಕಾರ ಇವಾಗ ನಾನು ಏನಾದ್ರು 500 ರೂಪಾಯಿ ಖರೀದಿ ಮಾಡ್ತಂದ್ರೆ 500 ರೂಪಾಯಿ ಚಾರ್ಜ್ ಮಾಡಬೇಕು. ಅದ್ರ ಮೇಲೆ 2% ಅಂತ 10 ರೂಪಾಯಿ ತೆಗೋಕೂಡ್ದು. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೇಕು ಅಂತ ಅವ್ರಿಗೆ ಇನ್ನೂ ವ್ಯಾಪಾರ ನಾನು ಯಾಕೆ ಕಳ್ಕೋಬೇಕು ಅನ್ನೋ ಉದ್ದೇಶದಲ್ಲಿ 10 ರೂಪಾಯಿ ಅವನಿಗೆ ಆಮೇಲೆ ಹಾಕ್ತಾರೆ. ಅದು ಮಾಡಿಕೊಡ್ದು. ಇನ್ನು ಮುಂದೆ ಇವಾಗ ಒಂದು ಶಿಸ್ತು ಅನ್ನೋದು ಬಂದಿದ್ದ ಮೇಲೆ ತಾನಾಗೇ ಇನ್ನು ಸೆಟ್ರೇಟ್ ಆಗುತ್ತೆ. ಕೆಲವು ಕಡೆ ಎಲ್ಲ ಮಾಡಿದ್ದಾರೆ. ಎಕ್ಸಾಂಪಲ್ ಬಾಟಾ ಶೂ ಇರ್ಬೋದು, ಕೆಲವು ಕಡೆ 200 ರೂಪೀಸ್ ಮೇಲೆ ಅಥವಾ 500 ರೂಪೀಸ್ ಮೇಲೆ ಮಾತ್ರ ಇದು ಕಾರ್ಡ್ ಯೂಸ್ ಮಾಡೋದು, ಇಲ್ಲಾಂದರೆ ಕ್ಯಾಶ್ ಕೊಡಬೇಕು ಅಂತ ಅವರವರ ಅನುಗುಣವಾಗಿ ಸೌಕರ್ಯಕ್ಕೆ ಏನೇನು ಬೇಕೋ ಮಾಡ್ಕೊಂಬಿಟ್ರು. ಇನ್ನು ಮುಂದೆ ಖಂಡಿತ ಆಗಲ್ಲ. ಅದು ಆ ಥರ ಯಾವ ಚಾರ್ಜಸ್ ಆಗಂಗಿಲ್ಲ, ಖಂಡಿತ ಆಗಬಾರ್ದು. ಆಲ್ ರೈಟ್. ಬಟ್ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ನೆಲ್ಲ ನಾನು ಉಜ್ಜಿ ಶಾಪಿಂಗ್ ಮಾಡಿದ್ರೆ ನನಗೆ ಟ್ಯಾಕ್ಸ್ ಕಟ್ ಆಗುತ್ತಾ ಅಂತ ಕೇಳ್ತಾರೆ. ಯಾವ ಥರ ಟ್ಯಾಕ್ಸು ಕಟ್ಟಾಗಲ್ಲ. ಇವಾಗ ನಾನು ಇವತ್ತು ನನ್ನ ಬೆಳಿಗ್ಗೆ ಯಾವುದೋ ಒಂದು ಕೊಡಬೇಕಾದ್ರೆ ಸರ್ಕಾರ ಕೊಡಬೇಕಾಗಿರೋ ಟ್ಯಾಕ್ಸ್ ಅಂತೂ ಹೋಗುತ್ತೆ. ಇವಾಗ ಏನಪ್ಪ ಅಂತ ಹೇಳಿದ್ರೆ, ಕ್ಯಾಶಲ್ಲಿ ನಗದು ವ್ಯಾಪಾರ ಮಾಡಿದ್ರೆ ನಾನು ಲಿಟ್ರಲಿ ಒಂಥರ ಬ್ಲ್ಯಾಕ್ ಮನಿ ಇದ್ದಂಗೆ. ನಾನು ವ್ಯಾಪಾರ ಆಗಿದ್ದು ಎಷ್ಟು ಟ್ರೇಡು ಟರ್ನ್ ಓವರ್ ಆಗಿದ್ದು ಅಂತ ತೋರಿಸ್ದೇನೆ ಎಲ್ಲ ಮಾಡ್ಬೋದಾಗಿತ್ತು. ಕಾನೂನು ಪ್ರಕಾರ ತಗೋಬಾರ್ದು ಅಂದ್ಮೇಲೆ ಯಾಕೆ ತಗೋತಾರ ಹಂಗಾರೆ? ಇಲ್ಲ, ಟ್ಯಾಕ್ಸ್ ಅಂತ ಹೇಳಿ ಬೇರೆ ವಿಚಾರ ಬಂತ ಹೇಳಿ. ಅಲ್ಲಲ್ಲ, ಈಗ ಆ ಕಾರ್ಡಲ್ಲಿ 2% ಅವ್ರು ಹೇಳಿದ್ರಲ್ಲ, ಈಗ ಯಾಕೆ ತಗೋತಾರ? ಇಲ್ಲ, ಅದು ಯಾವುದು ತಗೊಳಂಗಿಲ್ಲ. ಇವಾಗ ಇವನ್ ಪೆಟ್ರೋಲ್ ಬಂಕಲ್ಲಿ ಹೋಗಿ 397 ಅಂದ್ರೆ 397 ತಗೊಳ್ತಾರೆ. ಭಾಳ ಸಾಮಾನ್ಯವಾಗಿ ಕೇಳ್ತಾರೆ ಒಂದು ಪ್ರಶ್ನೆನ. ನೆಕ್ಸ್ಟ್ ಪ್ರಶ್ನೆ, ಕಾರ್ಡ್ ಏನೋ ಕೊಡ್ತೀನಿ, ಅವ್ರು ಆ ಮೆಷಿನಿಗೆ ನನ್ನ ಮುಂದೆ ಇಡ್ತಾರೆ, ಇಟ್ಬಿಟ್ಟು ಪಿನ್ ಹಾಕಿ ಸಾರ್ ಅಂತಾರೆ. ಅವ್ರ ಮುಂದೆ ಹಾಕ್ತಾಗ ಡೇಂಜರು ಸರ್, ಅವ್ನು ತಿಳ್ಕೊಂಬಿಟ್ಟು ಏನಾರು ಮಾಡ್ಬಿಟ್ರೆ? ದಯವಿಟ್ಟು ಆ ಟೈಮಲ್ಲಿ ಏನೇ ಅದು ಕೂಡ ಈ ಥರ ಕವರ್ ಮಾಡ್ಕೊಂಡು ನಾವು ಮಾಡಬೇಕು. ಕೈ ಮುಚ್ಕೋಬೇಕಾ? ಖಂಡಿತ ಮುಚ್ಕೋಬೇಕು. ಓಕೆ. ನಮ್ಮ ಸೀಕ್ರೆಟ್ ಕೋಡ್ ನಮಗೆ ಗೊತ್ತಿರಬೇಕು. ಅದಲ್ಲದೆ ಆಗಾಗಲೇ ನಮ್ಮ ಪಿನ್ ಅನ್ನು ಚೇಂಜ್ ಮಾಡ್ತಾ ಇರಬೇಕು. ಅದು ಕೂಡ ಹೇಳ್ತೀನಿ ಕೇಳಿ, ಬದಲಾಯಿಸ್ತಾ ಇರಬೇಕು. ಓಹೋ, ಇದೆಲ್ಲ ಭಾಳ ಕಾಂಪ್ಲಿಕೇಟ್ ಆಗ್ತಾ ಇದೆ ಯಾಕೋ ಲೈಫು ಬರ್ತಾ. ಇರಲಿ, ನೋಡೋಣ. ನೆಕ್ಸ್ಟ್ ರಘು ಹಾಸನದಿಂದ. ನಮಸ್ಕಾರ ರಘು. ಸರ್ ನಮಸ್ತೆ. ಎಸ್
ಸರ್ ಇದು ಅದೇ ನೀವು ಅಂಗಡಿ ಇಟ್ಕೊಂಡ್ರೆ ಈ ತರ ಮಿಷಿನ್ ಇಟ್ಕೋಬಹುದು ಅಂತ ಹೇಳಿದ್ರಿ. ಕರೆಕ್ಟ್. ಮತ್ತೆ ಸಂತೆಗಳಲ್ಲಿ ಯಾವ ರೀತಿ ವ್ಯಾಪಾರ ಮಾಡೋದು? ಸಂತೆಲೂ ಇಟ್ಕೋಬಹುದು ಸರ್ ಸಂತೆಲಿ ಅಲ್ಲಪ್ಪ, ನಿಮ್ಗೆ ಆಗತ್ತೆ ಅನ್ನೋದಾದ್ರೆ ಹೇಳಿ ಹೇಳಿ. ಸಂತೆಲೂ ಇಟ್ಕೋಬಹುದು ಬೇಕಾರೆ. ಅದಕ್ಕೇನು ನಿಶ್ಚಿತವಾದ ಜಾಗನೇ ಬೇಕು, ಮನೆನೇ ಬೇಕು, ಅಂಗಡಿ ಬೇಕು ಅಂತ ಏನಿಲ್ಲ ಅದಕ್ಕೆ. ಸರ್ ಇವಾಗ ನಾವು ಸಂತೆಗೆ ಒಂದು ಕಾಯಿ ಏನಾದ್ರು ತಗೊಂಡೋಗ್ತೀವಿ ಓಕೆ, ಮಾರೋದಿಕ್ಕೆ, ಅವ್ರ ಹತ್ರ ನಾವು ದುಡ್ಡು ಯಾವ ರೀತಿ ರಿಸೀವ್ ಮಾಡ್ಬೋದು ಅಂತ. ಈಗ ನಾನು ಹೇಳ್ತಾ ಇದ್ದೀನಿ ರಘು, ನೀವೀಗ ಹಾಸನದಲ್ಲಿ ಸಂತೆಗೆ ಯಾವುದೋ ಒಂದು ತೆಂಗಿನಕಾಯಿ ತತ್ತೀರಿ ಅಂತ ಇಟ್ಕೊಳ್ಳೋಣ. ಹೇಳಿ. ಸುಮ್ಮನೆ ಉದಾಹರಣೆಗೆ ನಾನು ಹೇಳ್ತಿರೋದು. ಹೇಳಿ ಹೇಳಿ ಸರ್. ತೆಂಗಿನಕಾಯಿನ ಎಷ್ಟೊಂದು 1000 ಕಾಯಿ ಹಾಕೊಂಬಂದಿರ್ತೀರಾ ಗಾಡಿನಲ್ಲಿ. ಸರ್ ಗಾಡಿನಲ್ಲಿ ಒಂದು 1000 ಕಾಯಿ ಹಾಕೊಂಬಂದಿದ್ದೀವಿ, ಟ್ರ್ಯಾಕ್ಟರ್ಲೋ ಗಾಡಿನಲ್ಲೋ 1000 ಕಾಯಿ ಹಾಕೊಂಬಂದಿದ್ದೀವಿ ಸಂತೆಗೆ ಅಂತ ಇಟ್ಕೊಳ್ಳೋಣ. ಯಾರೋ ಒಬ್ಬ ಬಂದು ನನಗೊಂದು 100 ಕಾಯಿ ಕೊಡಪ್ಪ ಅಂತಾನೆ, 25 ಕಾಯಿ ಕೊಡಂತಾನೆ ಹೇಳ್ಬೋದಪ್ಪ, 100 ಬೇಡಪ್ಪ. 25 ಕಾಯಿಗೆ 10 ರೂಪಾಯಿ ಥರ ಲೆಕ್ಕ ಹಿಡಿಯೋಣ. ಸುಮ್ಮನೆ 10 ರೂಪಾಯಿಗೆ ಯಾರು ಕಾಯಿ ಕೊಡಲ್ಲ. 10 ರೂಪಾಯಿಗೆ ಹಿಡಿದ್ರೆ ಎಷ್ಟಾಯ್ತು? 250 ರೂಪಾಯಿ ಆಯ್ತಾ? ಹಲೋ, ಲೈನ್ ಕಟ್ ಆಯಿತು. ಪಾಪ ಕಟ್ಟಾಗೋಯ್ತು. ಕಟ್ಟಾದರೂ ಪರವಾಗಿಲ್ಲ, ಹೇಳ್ಬಿಡ್ತೀನಿ. 250 ರೂಪಾಯಿ ಆಗುತ್ತೆ. 250 ರೂಪಾಯಿಗೆ ಅವು ಸಣ್ಣ ಸಣ್ಣ ಮೊತ್ತಗಳಿಗೆ, ಅಂದರೆ ಒಂದು 100 ರೂಪಾಯಿ 50 ರೂಪಾಯಿಗೆಲ್ಲ ನಮ್ಮ ಹತ್ರ ಇನ್ಮೇಲೆ ಕ್ಯಾಶ್ ಇರುತ್ತೆ. ಕ್ಯಾಶೇ ಇರಲ್ಲ ಈ ದೇಶದಲ್ಲಿ ಅನ್ಕೋಬೇಡಿ ಸರ್. ಹಣ್ಣು ಕಾಯಿ ತರಕಾರಿಗಳಿಗೆ ಇದು ಕ್ಯಾಶ್ ಇರುತ್ತೆ, ಇದ್ದೇ ಇರುತ್ತೆ ನಿಮ್ಮ ಕೈನಲ್ಲಿ. ನನ್ನ ಲೆಕ್ಕಾಚಾರದಲ್ಲಿ ಒಂದು 3000 ರಿಂದ 5000 ರೂಪಾಯಿ ಥರ ಎಲ್ಲ ಕ್ಯಾಶ್ ಇರಲ್ಲ ಅಂತ ಅನ್ಕೊಳ್ಳೇಬೇಡಿ ನೀವು. ಕ್ಯಾಶ್ ಇದ್ದೇ ಇರುತ್ತೆ. ಪ್ರಪಂಚದಲ್ಲಿ ಯಾವ ದೇಶನೂ ಇಲ್ಲ ಕ್ಯಾಶ್ ಇಲ್ಲದೆ ಇರೋ ದೇಶ. ಖಂಡಿತ ಯಾವ ದೇಶನೂ ಇಲ್ಲ, ಬರ್ಕೊಳ್ಳಿ. ಅಮೇರಿಕಾನೂ ಇಲ್ಲ, ಆಸ್ಟ್ರೇಲಿಯಾನೂ ಇಲ್ಲ, ಸಿಂಗಪೂರು ಇಲ್ಲ, ಇಂಗ್ಲೆಂಡೂ ಇಲ್ಲ. ಕ್ಯಾಶ್ ಇದ್ದೇ ಇರುತ್ತೆ. ಆದರೆ ಸ್ವಲ್ಪ ದೊಡ್ಡ ಮೊತ್ತಗಳಿಗೆ ಬಂದಾಗ ನೀವು ಆ ಕ್ಯಾಶನ್ನು ಇಟ್ಕೊಂಡು ಓಡಾಡಬೇಕಾದ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಒಂದು 8-10 ರೂಪಾಯಿ ಆಗುತ್ತೆ ಅಂದರೆ 8-10 ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಹೋಗಬೇಕಾದ ನೆಸೆಸಿಟಿ ಇಲ್ಲ. ಅದು ಮಾತ್ರ ನಿಜ. ಆಲ್ ರೈಟ್. ಬೈರೇಗೌಡ ಗದಗಿನಿಂದ, ಪರವಾಗಿಲ್ವೇ ನೋಡೋಣ ಗದಗಿಂದ ಏನು ಹೇಳ್ತಾರೆ ಅಂತ. ನಮಸ್ಕಾರ, ಗದಗಿಂದ ಏನು ಹೇಳ್ತೀರಿ? ಇನ್ನೊಂದು ಭಾಳ ಎಚ್ಚರಿಕೆಯಿಂದ ಜನ ಆವಾಗ ಕೇಳ್ತಾ ಇರ್ತಾರೆ. ನಾನು ಅದನ್ನು ನಮ್ಮ ಮಾನ್ಯ ಅತಿಥಿಗಳಿಂದ ಕೇಳ್ಕೊಂಬಿಡ್ತೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಭಯ ಇರೋದು, ನಮ್ಮ ದುಡ್ಡು ಸೇಫಾ ಈ ಕಾರ್ಡ್ಗಳಲ್ಲಿ? ಹೊಡ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋಣ? ಸರ್, ಒಂದು ತಿಳ್ಕೊಬೇಕು, ಈ ATM ಕಾರ್ಡ್ಗಳಲ್ಲಿ ನಮ್ಮ ಬ್ಯಾಲೆನ್ಸ್ ಎಷ್ಟಿದೆಯೋ ಅದ್ರ ಮೇಲೆ ನಾವು ಡ್ರಾ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದು ATM ಕಾರ್ಡ್ಗಳಲ್ಲಿ ಈ ಥರ ಯಾವ ಥರ ಅವ್ಯವಹಾರಗಳಲ್ಲಿ ಯಾವ ಥರ ಅದು ಸೇಫ್ಟಿ ಬಗ್ಗೆ ಹ್ಯಾಕ್ ಮಾಡಿ ಎಲ್ಲ ಅಕೌಂಟು ತಗೊಂಡು ಹೋಗ್ಬಿಟ್ರು ಅಂತಂದರೆ ಇದು ಲಕ್ಷ ಕೋಟಿಗೆ ಒಬ್ಬನಿಬ್ಬಂದು ಏನು ನಿಜಾನೋ ಸುಳ್ಳೋ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಕ್ರೆಡಿಟ್ ಕಾರ್ಡ್ಗಳಲ್ಲಿ ಕೆಲವು ಸಲ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಎಷ್ಟೋ ಹೋಟೆಲ್ ಇರ್ಬೋದು, ಲಾಡ್ಜ್ಗಳಿರ್ಬೋದು, ಇಲ್ಲೆಲ್ಲ ಹಿಂದೆ ಎಲ್ಲ ಆಗಿದೆ. ಆ ಚಿಪ್ ಎಂಬೆಡೆಡ್ ಕಾರ್ಡ್ ಇಲ್ಲದೆ ಇದ್ದಾಗ ಅದರದ್ದು ನಮೂನೆ ಎಲ್ಲ ತೊಗೊಂಡು ಬೇರೆ ಥರ ಎಲ್ಲ ಮಿಸ್ಚೀಫ್ ಮಾಡಿ ನೀ ಇಲ್ಲದೇ ಇದ್ದಾಗಲೂ ಯಾರ್ಯಾರು ಟಿಕೆಟ್ಗಳೆಲ್ಲ ಪರ್ಚೇಸ್ ಮಾಡಿ ಅದಲ್ಲಿ. ಸೊ ಕ್ರೆಡಿಟ್ ಕಾರ್ಡಲ್ಲಿ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ನಿಮ್ಮ ಟಿಕೆಟ್ ಬುಕ್ ಮಾಡುವಾಗ ಅದು ಒಂದು ಯಾವುದಾದ್ರು ಕೂಡ ಪಿನ್ ಅಂತ ಕೆಲವು ಸಲ ಫೋನಲ್ಲಿ. ಅದಕ್ಕೆ ಈಗೀಗ ನಿಮಗೆ ಫೋನ್ಗಳಲ್ಲಿ SMS ಬರ್ತಾ ಇರುತ್ತೆ. ದಯವಿಟ್ಟು ನಮ್ಮ ಬ್ಯಾಂಕಿನಿಂದ ಯಾರನ್ನೇ ಆಗಲಿ ನಿಮ್ಮ ಫೋನ್ ಮಾಡಿ ನಿಮ್ಮ ಪಿನ್ ಏನು ಅದು ಇದು ಕೇಳಲ್ಲ, ದಯವಿಟ್ಟು ಯಾರಿಗೂ ಹೇಳಬೇಡಿ ಅಂತ ಜಾಗೃತಿ ಕಾರ್ಯಕ್ರಮ, ಮಾಹಿತಿ ಕಾರ್ಯಕ್ರಮ. ಡೆಬಿಟ್ ಕಾರ್ಡ್ ಇಟ್ಸ್ ದ ಸೇಫೆಸ್ಟ್, ದರ್ ಇಸ್ ನಥಿಂಗ್ ಟು ವರಿ. ನನ್ನ ಅಕೌಂಟಿಂದ ಇನ್ಯಾವನು ದುಡ್ಡೇ ತಗೊಳ್ಳಲ್ಲ, ನನ್ನ ಕಾರ್ಡ್ ನಂಬರ್ ತಗೊಂಡು ಖಂಡಿತ ಹೋಗಲ್ಲ. ಬಟ್ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಆದಷ್ಟು ನಾವು ಕೇರ್ಫುಲ್ ಆಗಿರಬೇಕು ಅದರಲ್ಲಿ. ಯಾಕೆಂದರೆ ಕ್ರೆಡಿಟ್ ಕಾರ್ಡಲ್ಲಿ ಡೊಮೆಸ್ಟಿಕ್ಕು ಇರುತ್ತೆ, ಇಂಟರ್ನ್ಯಾಷನಲ್ ಇರುತ್ತೆ. ಸರಿ, ಹಾಗಿದ್ರೆ ನಿಮ್ಮ ಪ್ರಕಾರ ಸೇಫ್ ಆಗಿರಬಹುದು. ಖಂಡಿತ. 1000ದಲ್ಲಿ ಒಂದು ಕೇಸ್ ಯಾವ ಥರ ಆದರೂ ಅವರ ಲಕ್ಷದಲ್ಲಿ ಒಂದಾದರೂ ಲಕ್ಷ ವಿಮಾನ ಹೋಗೋ ಒಂದು ವಿಮಾನ ಬಿತ್ತು ಅಂತ ವಿಮಾನದಲ್ಲಿ ಹೋಗೋದು ನಿಲ್ಲಿಸ್ಬಿಡ್ತೀರಾ ಅನ್ನೋ ಲೆಕ್ಕಾಚಾರ ಅದು ಇರಲಿ. ನಂಬರ್ 2, ಟ್ಯಾಕ್ಸ್ ಯಾವುದು ಹೆಚ್ಚುವರಿ ಬೀಳಲ್ಲ ಈ ಕಾರ್ಡಿಂದ. ಬೀಳಲ್ಲ. ನಂಬರ್ 3, ಕಾರ್ಡನ್ನು ಡೆಬಿಟನ್ನು ಯಾರು ಬೇಕಾದ್ರೂ ತಗೋಬಹುದು. ಕ್ರೆಡಿಟ್ ಕಾರ್ಡ್ ನಿಮ್ಗೆ ಸಿಕ್ಕತ್ತೋ ಇಲ್ವೋ ನಾವು ಹೇಳಕ್ ಬರಲ್ಲ. ಅವರವರ ಅರ್ಹತೆ, ಅವರ ಆರ್ಥಿಕ ಆಧಾರದ ಮೇಲೆ ಸಿಕ್ಕಬಹುದು. ಇದು ಅಂಗಡಿನವ್ರು ತಗೋಬೋದಾ ಅಂದ್ರೆ ತಗೋಬಹುದು, ಸಣ್ಣ ಬಿಸ್ನೆಸ್ ಮೆನ್ ಆದ್ರೂ ತಗೋಬಹುದು. ಅದಕ್ಕೆ ಈ ನಿಯಮಗಳಿವೆ. ಇದಿಷ್ಟು ಹೇಳಿದೀವ ಸರ್. ಹಾಗಾದ್ರೆ ಇನ್ನೊಂದು 2 ಫೋನ್ ಇದೆ, ತಗೊಂಡ್ಬಿಡೋಣ. ಶರತ್ ದಾವಣಗೆರೆಯಿಂದ. ಎಸ್ ಶರತ್ ಸರ್, ನಮಸ್ಕಾರ ಸರ್. ನಮಸ್ಕಾರ. ಬೆಣ್ಣೆ ಮಸಾಲೆಗೆ ಹೋಗಿ ಕಾರ್ಡ್ ಕೊಡ್ಬೋದಾ? ಸರ್ ಆತರ ಅಲ್ಲ ಸರ್. ನಾವು ಮೊನ್ನೆ ನವೆಂಬರ್ 10ರಿಂದ 10-11ನೇ ತಾರೀಕು ಒಂದು 5 ಲಕ್ಷ ರೂಪಾಯಿ ಬಂಗಾರ ಖರೀದಿ ಮಾಡಿದ್ವಿ ಸರ್ ನಾವು. ಹೇಳಿ ಸರ್. ಅದು ಈಗ ಅದಕ್ಕೇನಾದ್ರು ಟ್ಯಾಕ್ಸ್ ಬೀಳುತ್ತಾ ಸರ್? ಎಷ್ಟು ಬಂಗಾರ ಖರೀದಿ ಮಾಡಿದ್ರಿ? ಒಂದು 5 ಲಕ್ಷದ್ದು ಸರ್. ಅದು ಗ್ರಾಮ್ ಹೇಳಿ ಸ್ವಾಮಿ. ಸರ್ ಒಂದು 6 ತೊಲ ಅಂದ್ರೆ ಎಷ್ಟಾಯ್ತು? 60 ಗ್ರಾಮ್ ಆಯ್ತು. ಹಾ ಸರ್. 60 ಗ್ರಾಮಾ? ಹಾ ಸರ್. ಆಯ್ತು. ನಿಮ್ಮ ಮನೇಲಿ ಎಷ್ಟು ಜನ? ನಿಮಗೆ ಮದುವೆ ಆಯ್ತಾ? ಇಲ್ಲ ಸರ್, ಮದುವೆ ಇಲ್ಲ. ನಿಮ್ಮ ಮದುವೆ ಆಗಕ್ಕೆ ತಗೊಂಡ್ರ? ಹಾ ಸರ್. ಆಗ್ತೀರಾ? ನಮ್ಮ ತಂಗಿ ಮದುವೆಗೋಸ್ಕರ. ತಂಗಿಗ? ಓಕೆ, ನೋ ಪ್ರಾಬ್ಲಮ್. ಅಮ್ಮ ಇದ್ದಾರಾ? ಹಾ ಇದ್ದಾರೆ ಸರ್. ಇದು ಬಿಟ್ಟು ಎಷ್ಟಿದೆ ನಿಮ್ಮ ಮನೇಲಿ ಚಿನ್ನ?
ಎಷ್ಟೇ ಇಲ್ಲ ಸರ್. ಸುಳ್ಳು ಹೇಳ್ಬೇಡಿ. ಅಮ್ಮಂದು ಮಾಂಗಲ್ಯತೆ ನಾನು 4 ತೊಲೆ ಇದೆ ಸರ್. ಅಷ್ಟೇನಾ? ಹಾ ಸರ್. ಹಂಗಿದ್ರೆ ನಿಮ್ಗೆ ಏನು ತೊಂದರೆ ಆಗಲ್ಲ, ಆರಾಮಾಗಿ ಮಲ್ಕೊಳ್ಳಿ. ಹಾ ಸರ್, ಅದೇ ಅಡಿಕೆ ದುಡ್ಡು ಬಂದಿತ್ತು ಅಂತ ತಗೊಂಡ್ವಿ, ಅದಕ್ಕೆ ಟ್ಯಾಕ್ಸ್ ಬೀಳುತ್ತೆ. ಒಂದು. ಎರಡನೇದು, ಕೃಷಿ ಆದಾಯದಲ್ಲಿ ಬಂದ ಹಣ ಹಾ ಸರ್ ತೋರ್ಸಕ್ಕಾದ್ರೆ ಹಾ ಸರ್ ಅದಕ್ಕೆ ಮೊದಲೇ ಟ್ಯಾಕ್ಸ್ ಇಲ್ಲ ಅಲ್ವಾ? ಹೌದು ಸರ್, ಹೌದೌದು. ಹಾಗಾಗಿ ಅದ್ರಲ್ಲಿ ಖರೀದಿ ಆಗಿದ್ರೆ ಹಾ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಆಗಲ್ಲ, ಆಯ್ತಾ? ಹಾ ಸರ್. ಅದೇ ಅದು ಏನಾರ ಇದು ಅಡಿಕೆದು ಏನಾರ ಇದನ್ನ ಕೊಡ್ಬೇಕಾ ಸರ್? ಏನು ಬೇಕಿಲ್ಲ, ಈಗ ನಿಮ್ಮ ಹತ್ರ ಇರೋದಕ್ಕೆ ಏನು ಬೇಕಾಗಲ್ಲ. ಹಾ ಸರ್, ಆಯ್ತು. ಏನೇ ಕಾರಣಕ್ಕೂ ಅದರದ್ದು ಒಂದು ರಶೀತಿ ಅದೆಲ್ಲ ಇಟ್ಕೊಳ್ಳಿ ಬೇಕಾದ್ರೆ, ಬಟ್ ನಿಮ್ಗೆ ಇರೋದಕ್ಕೆ ಏನು ಬೇಕಾಗಲ್ಲ, ತಲೆ ಕೆಡಿಸ್ಕೋಬೇಡಿ. ಓಕೆ, ನಾಗರಾಜ್ ಬೆಂಗಳೂರಿನಿಂದ. ನಮಸ್ಕಾರ ನಾಗರಾಜ್ ಅವರಿಗೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೇಳಿ ಸರ್. ಈಗ ನಾನು ಹೋದ್ವಾರ 23ನೇ ತಾರೀಕಿಂದ 28ನೇ ತಾರೀಕು ತನಕ ಟೂರ್ ಹೋಗಿದ್ದೆ. ಓಕೆ. ಆ ಪೀರಿಯಡ್ ಅಲ್ಲಿ ಹಾ, ಎಲ್ಲ 4 ಪೆಟ್ರೋಲ್ ಬಂಕ್ಗಳಲ್ಲೂ 1000 ರೂಪಾಯಿ ಪೆಟ್ರೋಲ್ ಹಾಕಿಸಿದಾಗ 28 ರೂಪಾಯಿ ಕಟ್ ಆಗಿದೆ. 1000 ರೂಪಾಯಿ 28 ರೂಪಾಯಿ 75 ಪೈಸಾ. ಓಕೆ. ಎಲ್ಲೂ ಕಟ್ ಆಗಲ್ಲ ಡೆಬಿಟ್ ಕಾರ್ಡ್ಗೆ ಅಂದಾಗ ಅಲ್ಲಿ ಯಾಕೆ ಕಟ್ ಆಯ್ತು ಪೆಟ್ರೋಲ್ ಬಂಕ್ಗಳಲ್ಲಿ? ಆಲ್ ರೈಟ್. ಎಸ್, ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್. ಕ್ರೆಡಿಟಾ ಡೆಬಿಟಾ? ಡೆಬಿಟ್ ಕಾರ್ಡ್. ಡೆಬಿಟ್ ಕಾರ್ಡ್ಗೆ ಆಗಲ್ಲ ಸರ್. ನಾನು ಡೈಲಿ 2-3 ದಿವಸಕ್ಕೊಂದ್ಸಲ ಹಾಕಿಸ್ತೀನಿ. 371 370 841 840 ಆಗುತ್ತೆ. ಪಂಚ್ ಮಾಡಿದ್ದು ಯಾರು? ಹಲೋ ಹಲೋ. ಡೆಬಿಟ್ ಕಾರ್ಡ್ ಈಗ 1000 ರೂಪಾಯಿ ಅಂತ ಸ್ಕ್ರೀನ್ ಅಲ್ಲಿ ತೋರಿಸ್ತಿತ್ತ, ಅದು ಪಂಚಾದಾಗ? ಹೌದು, 1000 ರೂಪಾಯಿ ಅಂತ ತೋರಿಸ್ತಾ ಇತ್ತು. ಹಾಗಾದ್ರೆ 28 ರೂಪಾಯಿ 75 ಪೈಸಾ ಏನಕ್ಕೆ ಹೋಗಿದೆ ಅಂತ ತೋರಿಸ್ತಾ ಇಲ್ವಾ ಅಕೌಂಟ್ ಅಲ್ಲಿ ಈಗ? ಇಲ್ಲ, ತೋರಿಸ್ತಾ ಇಲ್ಲ. 1000 ರೂಪಾಯಿ ಅಲ್ಲಿಗೆ ಹೋಗಿರುತ್ತೆ, 28 ರೂಪಾಯಿ 75 ಪೈಸಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಕಟ್ ಆಗ್ತಾ ಇದೆ. ಅಂದ್ರೆ ಅಡಿಷನಲ್ 1000 ರೂಪಾಯಿ ಮೇಲೆ? ಹೌದು, 1000 ರೂಪಾಯಿ ಮೇಲೆ. ಓಕೆ, ನಿಮ್ ಬ್ಯಾಂಕ್ ಯಾವುದು? ಕರ್ನಾಟಕ ಬ್ಯಾಂಕ್. ಒಂದ್ಸರಿ ಕ್ರಾಸ್ ಚೆಕ್ ಮಾಡಿಸಿ. ಖಂಡಿತ ಕೇಳಿ. ಒಂದ್ಸರಿ ಕ್ರಾಸ್ ಚೆಕ್ ಮಾಡಿಸಿ, ಅದು ಮಾಡೋ ಹಂಗಿಲ್ಲ, ಆಗೋ ಹಂಗಿಲ್ಲ ಅದು. ಓಕೆ ಓಕೆ, ಥ್ಯಾಂಕ್ ಯು. ಡನ್. ಆಲ್ ರೈಟ್. ಏನೋ 1000 ಏನೋ ಹೇಳ್ತಾ ಇದ್ರಿ ಅಲ್ಲ, ನಾನು ಇದನ್ನ ಹೇಳಿದ್ದಕ್ಕೆ, ರಕ್ಷಣೆ ಹೇಳಿದ್ದಕ್ಕೆ ಇದೆ ಅಂತ ಅಂದ್ರಿ, ತೊಂದರೆ ಇಲ್ಲ ಅಂತ. ಇನ್ನೇನಾದ್ರು ಕಾಮನ್ ಪಾಯಿಂಟ್ ಇದೆಯಾ ಜನಕ್ಕೆ? ಇಲ್ಲ, ಕಾಮನ್ ಪಾಯಿಂಟ್ ಅಂತ ಹೇಳಿದ್ರೆ ಆದಷ್ಟು ಇನ್ಮೇಲೆ ಒಂದು 200 ರೂಪಾಯಿ 300 ರೂಪಾಯಿ 2000 ಹೋದ ತಕ್ಷಣ ಚಿಲ್ಲರೆ ಇಲ್ಲ ಅಂತಬಿಟ್ಟು ಯಾವುದು ವ್ಯಾಪಾರ ಅಥವಾ ವ್ಯವಹಾರ ಮಾಡೋದಕ್ಕೆ ಬದಲು ATM ಡೆಬಿಟ್ ಕಾರ್ಡ್ಗಳನ್ನು ಯೂಸ್ ಮಾಡ್ಕೊಳ್ಳೋದು ಒಳ್ಳೆ. ಖಂಡಿತ ಬೇಕು. ಅರುಣ್ ಕೊಳ್ಳೇಗಾಲದಿಂದ. ಅರುಣ್. ಹಾಂ ಸರ್. ಹಾಂ ಹೇಳಿ ಸರ್. ಸರ್, ನಾನು ಡೆಬಿಟ್ ಕಾರ್ಡ್ಲಿ ಮೊನ್ನೆ ಪೆಟ್ರೋಲ್ ಇದು ಮಾಡಿಸಿದೆ, ಪೆಟ್ರೋಲ್ ಹಾಕಿಸಿದೆ ಗಾಡಿಗೆ. 100 ರೂಪೀಸ್ ಪೆಟ್ರೋಲ್ ಹಾಕಿಸಿದೆ. ಸೊ ನನ್ನ ಅಕೌಂಟ್ಲಿ ಅವ್ರು ಕೊಟ್ಟರೆ 100 ರೂಪೀಸೇ ಕಟ್ ಆಗಿದೆ. ಬಟ್ ನನಗೆ ಬ್ಯಾಂಕ್ ಮೆಸೇಜ್ ಬಂದಾಗ 111 ರೂಪೀಸ್ ಕಟ್ ಆಗಿದೆ. ಸೊ ಸರ್ವಿಸ್ ಟ್ಯಾಕ್ಸ್ ಏನಕ್ಕೆ ಕಟ್ ಮಾಡ್ತಾರೆ ಅಂತ ನನ್ನ ಕ್ವಶನ್. ಎಷ್ಟು ರೂಪಾಯಿ? 11 ರೂಪಾಯಿ ಕಟ್ ಆಯ್ತಾ? ಹೌದು ಸರ್, 11 ರೂಪಾಯಿ 40 ಪೈಸೆ ಕಟ್ ಆಗಿದೆ ಎಕ್ಸ್ಟ್ರಾ. 100 ರೂಪಾಯಿ ಮೇಲೆ? ಹೌದು ಸರ್. 100 ರೂಪಾಯಿ ಮೇಲೆ 11 ರೂಪಾಯಿ ಕಟ್ ಆಗಿದೆಯಾ? ಹಾಂ. ಇಟ್ ಕೆನಾಟ್ ಹ್ಯಾಪನ್ ಅಂತ ನಮ್ಗೆ ಇಲ್ಲಿ ಕೂತಿರುವಂತ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಹಾಂ ಸರ್, ನೋಡಿದೆ, ನಾನು ನೋಡ್ಬಿಟ್ಟೆ ಕಾಲ್ ಮಾಡಿದ್ದು. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಈಗ ಬ್ಯಾಂಕಲ್ಲಿ ಒಂದ್ಸರಿ ಕ್ಲಾರಿಫೈ ಮಾಡಿ, ಯಾಕೆ ಕಟ್ ಆಗಿದೆ ಹೇಳಪ್ಪ ಅಂತ ಕೇಳಿ. 10 ರೂಪಾಯಿ ಅಂತ ತಲೆ ಕೆಡಿಸ್ಕೊಳ್ಳೋದಲ್ಲ, ಅದು ಪಾಯಿಂಟ್. ಯಾಕೆ ಕಟ್ ಆಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿ ಅವ್ರನ್ನ. ಓಕೆ ಸರ್. ಆಕ್ಚುಲಿ ನಾನು ನೋಡಿದ ಪ್ರಕಾರ 11 ರೂಪೀಸ್ ಯಾವುದು ಕೂಡ ಸರ್ವಿಸ್ ಟ್ಯಾಕ್ಸ್ ಬರೋದಿಲ್ಲ. ಬರಲ್ಲ. ಅರುಣ್, 100 ರೂಪಾಯಿ ನೀವು ಪೆಟ್ರೋಲ್ ಹಾಕ್ಸೋದಾದ್ರೆ ಟ್ಯಾಕ್ಸ್ ಎಲ್ಲ ಸೇರಿದ ವ್ಯಾಲ್ಯೂಗೆನೆ ಅಲ್ಲಿ ಪೆಟ್ರೋಲ್ ಬಂದಿರುತ್ತೆ ನಿಮಗೆ. ಹೌದು, ಬ್ಯಾಂಕ್ ಎಲ್ಲ ಮರ್ಜಾಗಿ ಬರುತ್ತೆ. ಹಂಗಾಗಿ ನಿಮ್ಗೆ 11 ರೂಪಾಯಿ ಎಕ್ಸಸ್ ನಿಮ್ಮ ಅಕೌಂಟ್ ಇಂದ ಹೆಚ್ಚುವರಿ ಕಡಿತ ಆದ್ರೆ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ರಾಂಗ್. ಕ್ರಾಸ್ ಚೆಕ್ ವಿತ್ ಯುವರ್ ಬ್ಯಾಂಕ್. ಅದಲ್ಲದೆ ಇನ್ನೊಂದು ಜಾಗೃತಿ ಹೇಳಬೇಕು ಅಂದರೆ, ನಾವು ಯಾವುದೇ ಒಂದು ಖಾತೆ ಕೊಟ್ಟಿದ್ದರೆ ನಮ್ಮ ಖಾತೆಗೆ ನಮ್ಮ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿರ್ತೀವಿ. ಇವಾಗ ನಮ್ಮ ಮೊಬೈಲ್ ನಂಬರ್ ತಕ್ಷಣ ಅಲ್ಲಿ ಪೆಟ್ರೋಲ್ ಬಂಕ್ ಇನ್ನೂ ಒಂದು 0 ಮಾಡೋಕ್ಕೆ ಮುಂಚೆನೇ ನಿಮ್ಮ ಮೊಬೈಲ್ಗೆ 745 ರೂಪಾಯಿಗೆ ನೀವು ಪೆಟ್ರೋಲ್ ಹಾಕಿದ್ರೆ 745 ಡೆಬಿಟ್ ಆಗಿದೆ ಅಂತ ಬಿಟ್ಟು ನಿಮಗೆ ಮೆಸೇಜೇ ಬರಬೇಕು. ಬಂದ್ಬಿಡುತ್ತೆ. ಎಲ್ಲಾ ಕಡೆ ಜನ ಹೇಳ್ತಿರೋದು ನೋಡಿದ್ರೆ ಸಮ್ ಎಕ್ಸಸ್ ಮನಿ ಇಸ್ ಗೆಟಿಂಗ್ ದಯವಿಟ್ಟು ಆ ಬ್ಯಾಂಕಲ್ಲಿ ವೈ ಅನ್ನೋದನ್ನ ಯಾರೊಬ್ರು ಆಮೇಲೆ ಉತ್ತರ ಕೊಡಬೇಕಾಗತ್ತೆ ನಮಗೆ. ರಶೀದ್ ಅಂತ ಬೆಂಗಳೂರಿನಿಂದ ದೂರವಾಣಿ. ಎಸ್ ರಶೀದ್. ಹಲೋ ಸರ್. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ಒಂದು 120 ಕಾಲ್ ಮಾಡ್ಬಿಟ್ಟು ಸರ್ ನಿಮಗೆ. 120 ಸರಿ ಟ್ರೈ ಮಾಡ್ಬಿಟ್ಟಿದ್ದೀನಿ ನಿಮಗೆ. ಈಗ ಬಂತಲ್ಲ, ಬನ್ನಿ ಹೊಡೆಗೆ ಹೇಳ್ತೀನಿ. ಮತ್ತೆ ಇದು ನಮ್ದು ನಮ್ಮ ಹೆಂಡತಿ ವೈಫ್ ಸ್ವಲ್ಪ ಗೋಲ್ಡ್ ಇತ್ತು, ಅದು ಸೇಲ್ ಮಾಡ್ಬಿಟ್ಟು ಜಾಗ ತಗೊಬೇಕು ಅಂತ ಪ್ಲಾನ್ ಅಲ್ಲಿ ಇದ್ರಿ ಲಾಸ್ಟ್ ಮಂತಲ್ಲಿ. ಆದ್ರೆ ಇವಾಗ ಸೇಲ್ ಮಾಡ್ಬಿಟ್ಟು ತಗೊಂಬೋದು. ಎಷ್ಟಿದೆ? ಅದೊಂದು ಇದೆ, ಒಂದು ಅರ್ಧ ಕೆಜಿ ಒಳಗಡೆ ಇದೆ ಸರ್. ಅರ್ಧ ಕೆಜಿ ಒಳಗಿದೆಯಾ? ಹೌದೌದು. ಮಾಡ್ಬಿಟ್ಟು ತಗೋಬಹುದು, ಪ್ರಾಬ್ಲಮ್ ಆಗಲ್ಲ. ಅದ್ರಲ್ಲಿ ಟ್ಯಾಕ್ಸ್ ಅರ್ಧ ಕೆಜಿ ಒಳಗಿದ್ರೆ ಬರಲ್ಲ. ಇಲ್ಲ, ನನ್ನ ಬಿಸ್ನೆಸ್ ಪ್ರೂಫ್ ಏನೋ ಕೇಳ್ತಾರೆ ಅದಕ್ಕೆಲ್ಲ. ಇಲ್ಲ, ಅದೇನು ತೊಂದರೆ ಇಲ್ಲ. ನಿಮ್ಗೆ ಅರ್ಧ ಕೆಜಿ ವರೆಗೂ ಹೋಲ್ಡ್ ಮಾಡ್ಬೋದು ನಿಮ್ಮ ಹೆಂಡತಿ ಬೇಕಾದ್ರೆ. ನಾನು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದೀನಿ. ನೀವು ಏನ್ ಅಂಗಡಿ, ನೀವು ಅಂಗಡಿನೇ ಇಟ್ಕೊಳ್ದಿದ್ರು ಪ್ರಾಬ್ಲಮ್ ಇಲ್ಲ.
ಇಲ್ಲ ನಿಮ್ಗೆ ಹೆಂಗೆ ಇಷ್ಟೊಂದು ಗೋಲ್ಡ್ ಬಂತದಕ್ಕೆ ಕೇಳಕ್ಕಾಗಲ್ಲ 500 ಗ್ರಾಮ್ವರೆಗೆ ನಿಮ್ಮ ಹೆಂಡ್ತಿನ ನಾವು. ಓಕೆ, ಅದು ನಾನು ಶೇರ್ ಮಾಡ್ಬಿಟ್ಟು ಜಾಗ ತಗೊಬೋದು, ಅಗತ್ಯವಾಗಿ ತಗೋಬೋದು, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು. ಗೊತ್ತಾಯ್ತಾ? ಬಸವರಾಜ್ ಅಂತ ನೆಕ್ಸ್ಟ್ ಲಾಸ್ಟ್ ಕಾಲ್ ಒಂದು ತಗೋತೀನಿ, ನೋಡೋಣ ಏನು ಹೇಳ್ತಾರೆ ಅಂತ. ಬಸವರಾಜ್ ಅಲ್ಲ ಸರ್, ಮುತ್ತುರಾಜ್ ಅಂತ. ಮುತ್ತುರಾಜ್, ಹೌದು ಸರ್. ಎಂತ ಒಳ್ಳೆ ಹೆಸರು. ನಾನು ಬಸವರಾಜ್ ಅಂತ ತಪ್ಪು ಕ್ಷಮಿಸ್ಬಿಡ್ರಿ. ಮುತ್ತುರಾಜ್ ಅಂದ್ರೆ ಏನು ಈ ರಾಜ್ಯದಲ್ಲಿ? ಸರ್ ಅದೇ ರೋಡ್ ಹತ್ರ ಒಂದು ಇದಿದೆ, ಪೆಟ್ರೋಲ್ ಬಂಕ್. ಎಲ್ಲಿ? ನೈಸ್ ರೋಡ್ ಟೋಲ್ ಹತ್ರ ಕನಕಪುರ ಮೇನ್ ರೋಡ್ ಅಲ್ಲಿ. ಓಕೆ, ಅಲ್ಲೆಲ್ಲ ಕಾರ್ಡ್ ಕೊಟ್ರೆ 2 ಸಲ ಡೆಬಿಟ್ ಮಾಡ್ಕೊಂತ ಇದಾರೆ ಸರ್. ಅಲ್ಲಿ ಪಾಸ್ಬುಕ್ ಅಲ್ಲಿ ಇವತ್ತು ಎಂಟ್ರಿ ಮಾಡ್ತಿದ್ದಕ್ಕೆ ಗೊತ್ತಾಗಿದೆ ಸರ್. 2 ಸರಿ ಹೆಂಗ್ ಮಾಡ್ತಾರೆ? ಅದು ಹೆಂಗ್ ಮಾಡಿದಾರ, ಇವಾಗ ನಮ್ಮ ಪಾಸ್ಬುಕ್ ಅಲ್ಲೆಲ್ಲ ಎಂಟ್ರಿ ಆಗಿದೆ ಸರ್. 2 ಸಲ ದುಡ್ಡು ಡೆಬಿಟ್ ಆಗಿರೋದು. ನೀವು ಅದನ್ನ ನೋಡ್ಕೋಬೇಕು. ಈಗ ಡೆಬಿಟ್ ಕಾರ್ಡ್ ಇದ್ದವರು 2 ಸರಿ ಪಿನ್ ಪಂಚ್ ಮಾಡಕ್ಕಾಗಲ್ಲ, ನೀವು ಪಿನ್ ಹೊಡಿಬೇಕಲ್ಲ 2 ಸರಿ. ಅವಾಗ ಅವರು ಏನಂದ್ರು, ನೆಟ್ವರ್ಕ್ ಪ್ರಾಬ್ಲಮ್ ಇನ್ನೊಂದ್ಸಲ ಯಾಕೆ ಅಂದ್ರು ಸರ್. ಹಂಗೆ ಯಾಮಾರ್ಸಿರ್ತಾರೆ. ಅವ್ರನ್ನ ಇವಾಗ ಕೇಳಕ್ ಹೋಗಿದ್ಕೆ ನೀವು ಆ ಬ್ಯಾಂಕ್ ಅಲ್ಲಿ ನೋಡ್ರಿ, ಈ ಬ್ಯಾಂಕ್ ಅಲ್ಲಿ ನೋಡ್ರಿ ಅಂತ ಹೇಳ್ತಾ ಇದ್ದಾರೆ. ಯಾವ್ದು ನೋಡ್ರಿ? ಅದ್ಯಾವ್ದೋ ನಮ್ದು ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸರ್. ಅವ್ರದ್ದು ಸಿಂಡಿಕೇಟ್ ಬ್ಯಾಂಕ್ ಅಂತೆ ಸರ್. ಆ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಹೋಗಿ ನೀವು ವಿಚಾರಿಸ್ರಿ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಇದಾರೆ ಸರ್. ಅಲ್ಲ, ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಕರೆಕ್ಟ್. ಬಟ್ 2 ಸರಿ ಹೊಡೆಸ್ಬಿಟ್ಟು ತಗೊಂಡಿರೋದ ಅದು? ಹೌದು ಸರ್. ಅಲ್ಲಿ ಹಾಕೋನು ಹೇಳ್ತಾ ಇದ್ದಾನೆ ಪೆಟ್ರೋಲ್ ಬಂಕ್ ಅಲ್ಲಿ, ಅದು ನಾಟ್ ವ್ಯಾಲಿಡ್ ಅಂತ ಬಂತು, ಅದಕ್ಕೆ ಇನ್ನೊಂದ್ಸಲ ಯಾಕೆ ಅವ್ರು ಕೊಟ್ಬಿಡಿ ಸರ್ ಅಂತಂದ್ರು, ಕೊಡ್ತಾ ಇಲ್ಲ ಸರ್ ಅವರು. ಒಂದ್ಸಲ ಪಿನ್ ಹಾಕರೆ ಒಂದೇ ರೈತರು ಸರ್, ಸರಿ ಇದೆ ಸರ್. ಅದಕ್ಕೆ ನಾಟ್ ವ್ಯಾಲಿಡ್ ಅಂತ ಬಂತು, ಇನ್ನೊಂದ್ಸರಿ ಹಾಕು ಅಂತಂದ್ರೆ ಪಾಪ ಒಂದ್ಸಲ ಬ್ಯಾಂಕ್ ನಲ್ಲಿ ಆ ಇವನ್ ಡೀಲರ್ನ ಪಾಸ್ ಮೆಷಿನ್ ಕೂಡ ಕ್ರಾಸ್ ಚೆಕ್ ಮಾಡಿ ವೆರಿಫೈ ಮಾಡೋದು ಒಳ್ಳೇದೇ. ಏನಾದ್ರು ಮಿಸ್ಚೀಫ್ ಮಾಡ್ತಾ ಇದ್ರೆ ಗೊತ್ತಿಲ್ಲ, ಕಷ್ಟ ಸರ್. ನಾನು ಪೆಟ್ರೋಲ್ ಹಾಕ್ಸ್ಬಿಟ್ಟಿರ್ತೀನಿ, ರೈತರು ನಾಟ್ ವ್ಯಾಲಿಡ್ ಇನ್ನೊಂದ್ಸರಿ ಹೊಡಿ ಅಂತಂದ್ರೆ ನಾನು ಏನ್ ಮಾಡೋದು? ಇಲ್ಲ, ನಮ್ಗೇನಾದ್ರೂ ಮೆಸೇಜ್ ಅಂತೂ ಬಂದೇ ಬರುತ್ತೆ. ಕೇಳಿದ್ರೆ ಯಾವ್ದು ಬ್ಯಾಂಕ್ನವ್ರು ಉತ್ತರ ಕೊಡಲ್ವಲ್ಲ. ಈಗ ನಮ್ಗೆ ಗೊತ್ತಿಲ್ಲ, ಹೋಗು ಅಂತಾರೆ. ನನ್ನ ಹತ್ರ ಅವ್ರು ಕೊಟ್ಟಿರೋ ಒಂದು ಸ್ಲಿಪ್, ನನ್ನ ಹತ್ರ ಪಾಸ್ಬುಕ್ ಎಲ್ಲ ಇದೆ ಸರ್. ಆಯ್ತು, ಒಂದ್ 2 ದಿನ ಬಿಟ್ಕೊಂಡು ಚೆಕ್ ಮಾಡಿದ್ರ ರೀಫಂಡ್ ಆಯ್ತಾ ದುಡ್ಡದು ಅಂತ? ಇಲ್ಲ ಸರ್, 28ನೇ ತಾರೀಕು ಆಗಿರೋದು ಸರ್, ಇನ್ನೋವರೆಗೂ ಆಗಿಲ್ಲ. ಸರಿ, ಈಗ ಒಂದ್ 2-3 ದಿನ. 27 ಯಾವ ತಿಂಗಳು? 28 ಇದೇ ತಿಂಗಳು ಸರ್. ಮೊನ್ನೆ ನೋಡೋಣ ಇರಿ, ಒಂದ್ 2 ದಿನ ಇರಿ. ಬ್ಯಾಂಕ್ನವ್ರೆಲ್ಲ ಬಿಸಿ ಇರೋದ್ರಿಂದ ರೀಫಂಡ್ ಆಗಿದೆಯೋ ಇಲ್ವೋ ನೋಡೋಣ. ಹೌದಾ ಸರ್? ಆಲ್ ರೈಟ್. ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸು ಅನಕ್ಷರಸ್ಥರಿರುವಂತಹ ಅಥವಾ ಅರಿವಿಲ್ಲದಿರುವಂತಹ ದೇಶದಲ್ಲಿ ಕಷ್ಟ ಇದೆ. ಈಗ ನೀವು ಹೇಳಿದ್ರಂಗೆ ನಾನು ಪೆಟ್ರೋಲ್ ಬಂಕ್ಗೆ ಹೋದಾಗ ಅವ್ನು ನ್ಯಾಚುರಲಿ ಹೇಳ್ತಾನೆ, ಅದು ನಾಟ್ ವ್ಯಾಲಿಡ್ ಬರ್ತಾ ಇದೆ, ಇನ್ನೊಂದ್ಸರಿ ಹಾಕಿ ಅಂತಾನೆ. ಡಬಲ್ ಹೋದರೆ ನನಗೆ ಕ್ಲೈಮ್ ಬ್ಯಾಕ್ಗೆ ಜಾಗ ಇಲ್ದಿದ್ರೆ ಭಾಳ ಕಷ್ಟ, ರೆಸ್ಪಾನ್ಸಿವ್ನೆಸ್ ಇಲ್ದಿದ್ರೆ ಇನ್ನೂ ಕಷ್ಟ, ಜನಕ್ಕೆ ವಿಶ್ವಾಸ ಹೊರಟೋಗುತ್ತೆ. ಇಲ್ಲ, ಥ್ರೂ ಆದರೆ ಮಾತ್ರ ನಿಮಗೆ ಸ್ಲಿಪ್ ಪ್ರಿಂಟ್ ಆಗಿ ಬರೋದು ನಂಬರ್ 1. ಅದು ಬೇಸ್ ಇದ್ಕೊಂಡು ನೀವು ಬೇಕಾದ್ರೆ ಹೇಳ್ಬೋದು ಡಬಲ್ ಡೆಬಿಟ್ ಆಗಿರೋದು, ನನಗೆ ಬಂದಿರೋದು ಒಂದೇ ಸ್ಲಿಪ್ಪು, ಡಬಲ್ ಡೆಬಿಟ್ ಆಗಿನ ಕೈಂಡ್ಲಿ ರಿವರ್ಸ್ ಇತ್ತು ಅಂತ ಖಂಡಿತ ಅಲ್ಲ ಕೇಳ್ತೀವಿ. ಹೌದು, ಬ್ಯಾಂಕ್ನವರು ದೇ ಹ್ಯಾವ್ ಟು ರೀಓರಿಯೆಂಟ್ ದೆಮ್ಸೆಲ್ಸ್ ಟು ದೇರ್ ವರ್ಕ್ ಇನ್ ಮೇಲೆ. ಈ ಒಂದು ಈ ಹೊಸ ಅಟ್ಮಾಸ್ಫಿಯರ್ಗೆ ಅವರು ಹೊಂದ್ಕೋಬೇಕಿನ್ನು. ಇಲ್ಲ, ಅವರು ಈ ಥರದ್ದೆಲ್ಲ 1000 ಬರ್ಬೋದು ಇನ್ನು ಮುಂದೆ. ಇಲ್ಲಿ ತನಕ ಆ ಒಂದು ಪ್ರೆಷರ್ ಇಲ್ಲ. ಇವಾಗ ತಾನಾಗಿ ಅವರು ಕೂಡ ಒಂದು ಮಾಹಿತಿ ಖಂಡಿತ ಖಂಡಿತ ಅಲ್ವೇ? ಹೌದು. ಬಟ್ ಸ್ಟಿಲ್ ನೀವು ಹೇಳ್ತೀರಿ ಇವೆಲ್ಲ ಕಷ್ಟ ಇದ್ರು ಸರಿ, ಜೋಬಲ್ ಒಂದು ಕಾರ್ಡ್ ಹಾಕೊಳ್ಳಿ ಇನ್ಮೇಂದ ಅಂತ. ಅಗತ್ಯ ಇದ್ದೇ ಇದೆ, ಯಾವುದಕ್ಕೂ ಎಮರ್ಜೆನ್ಸಿ ಪರ್ಸ್ ಹೆಂಗೋ ಅದ್ರ ಜೊತೆಗೆ ಇದು ಒಂದು ಪ್ಲಾಸ್ಟಿಕ್ ಕಾರ್ಡು ಒಂದು ಇರಬೇಕು, ಹೊರಗೆ ಹೋದ್ರೆ ಇಟ್ಕೋಬೇಕು ಅಂತ. ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಹೇಳ್ತಾರೆ ಜೋಬಲ್ 2 ಚಾಕ್ಲೇಟ್ ಇಟ್ಟಿರು ಎಮರ್ಜೆನ್ಸಿಗೆ ಅಂತ. ಇವಾಗ ಅದೇ ಥರ ನಾವು ಹೇಗೆ ಸಾಕಷ್ಟು ಸಲ ನಾವು ಕ್ಯಾಶ್ ಕೊಡೋದು ಬೇಡ ಅಂತ ಈ ಓಲಾ ಆಗಲಿ ಊಬರ್ಗೆಲ್ಲ ಅದರಲ್ಲೂ ಕೂಡ ಫೆಸಿಲಿಟಿ ಬಂದಿದೆ. ನಾ ಕ್ಯಾಶ್ ಕೊಡಲ್ಲ ಅಂತೇಳಿ ಒಂದು ಬಟನ್ ಒತ್ತಿದ್ರೆ ಅಕೌಂಟ್ ಸಿಸ್ಟಮಲ್ಲೂ ಬರುತ್ತೆ. ಆಲ್ ರೈಟ್, ಅದು ಕೂಡ ಇದೆ. ಇವತ್ತು ಮಾನ್ಯ ಅತಿಥಿಗಳಾಗಿರುವಂತಹ ಶ್ರೀ ಎಂ ಕೆ ಕೃಷ್ಣ ಅವರು ಸಾಕಷ್ಟು ಮಾಹಿತಿ ನಿಮಗೆ ಕೊಟ್ಟಿದ್ದಾರೆ. ಇದರಿಂದಾನೇ ಮುಗಿದೋಯ್ತು ಅಂತಲ್ಲ, ಇದು ಇವತ್ತು ಆರಂಭ. ಇದೇ ಥರ ಇನ್ನೇನೇನು ಬರ್ತಾ ಇರುತ್ತೆ ಟೆಕ್ನಾಲಜಿ ತಂತ್ರಜ್ಞಾನ ಅವರಂಥವರು ಮತ್ತು ಅವರನ್ನು ಕರೆಸಿ ನಿಮ್ಗಳಿಗೆ ಹೇಳ್ಸಕ್ಕೆ ಟ್ರೈ ಮಾಡೋಣ. ಬಟ್ ಒಂದು ಪ್ರಯತ್ನವನ್ನಂತೂ ಪ್ರಾರಂಭ ಮಾಡಿ. ಇವತ್ತು ಅರ್ಧ ಕ್ರೆಡಿಟು ಡೆಬಿಟ್ ಕಾರ್ಡ್ ಆಯಿತು, ಇನ್ನು ಅರ್ಧ ಚಿನ್ನ ಆಯಿತು. ನನಗೆ ಗೊತ್ತು ಎಲ್ಲರೂ ಆಗಲೇ ಚಿನ್ನದ ಲೆವೆಲ್ಗೆ ಇಳಿದು ಬಿಟ್ಟಿರ್ತಾರೆ ಜನ ಈಗಲೇ ಅಂತ. ಏನಿಯೋ ಇದು ಇವತ್ತಿನ ಪಬ್ಲಿಕ್ ಹೆಲ್ಪ್ ಟೈಮ್. ನಿಮಗೋಸ್ಕರ ನಾವು ಇಷ್ಟು ಸರ್ಕಸ್ಸನ್ನು ಕಸರತ್ತನ್ನು ನಡೆಸಿದ್ದೀವಿ. ನಿಮ್ಗೆ ಅದರಿಂದ ಅನುಕೂಲ ಆಗಿದ್ದರೆ ನಮ್ಮ ಈ ಶ್ರಮ ಸಾರ್ಥಕ ಅಷ್ಟೇನೇ. ನಾವಿಬ್ಬರು ಹೋಗ್ಬಿಟ್ಟು ಬರ್ತೀವಿ. ಥ್ಯಾಂಕ್ ಯು ತಮಗೆ ಇಷ್ಟು ಮಾಹಿತಿಗಳನ್ನು ಜನರಿಗೆ ತಲುಪಿಸಿದ್ದಕ್ಕೆ. ನಿಮಗೂ ನಮಸ್ಕಾರ. ಬರೀ ಚಿನ್ನನೇ ಚಿಂತೆ ಮಾಡ್ಕೊಂಡು ಕೂತ್ಕೋಬೇಡಿ. ರಿಪೀಟ್ ಮಾಡ್ತೀನಿ, 500 ಗ್ರಾಮ್ ವಿವಾಹಿತ ಮಹಿಳೆ ಅಂದರೆ ನಿಮ್ಮ ಪತ್ನಿ ಅಥವಾ ತಾಯಿ ಯಾರಿದ್ದರೆ ತೊಂದರೆ ಇಲ್ಲ. ಗಂಡಸರು ಮದುವೆ ಆಗಿರಲಿ ಆಗದೇ ಇರಲಿ 100 ಗ್ರಾಮ್ವರೆಗೂ ಇದ್ದರೆ ತೊಂದರೆ ಅಲ್ಲ. ಮಕ್ಕಳು ಮದುವೆ ಆಗಿರಲಿ ಬಿಟ್ಟಿರಲಿ, ಮದುವೆ ಆಗಿದ್ದರೆ ಜಾಸ್ತಿ, ಮದುವೆ ಆಗದೇ ಇದ್ದರೆ 100 ಗ್ರಾಮ್ ತೊಂದರೆ ಇಲ್ಲ. ನಿಮ್ಮ ತಂದೆ ಬೇಕಾದ್ರೆ 100 ಗ್ರಾಮ್ ತೊಂದರೆ ಇಲ್ಲ.
ಇದಕ್ಕೆ ಯಾರೂ ಬಂದು ನಿಮ್ಮನ್ನು ಒಂದು ಪ್ರಶ್ನೆಯೂ ಕೇಳಲ್ಲ. ಆದರೆ ಇದರ ಮೇಲೂ ಇಟ್ಟುಕೊಂಡಿದ್ದರೆ ಗಾಬರಿ ಆಗಬೇಡಿ. ಅದು ಎಲ್ಲಿಂದ ಬಂತು, ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಮುತ್ತಾತನ ಕಾಲದಿಂದ ಬಂದಿರೋದು ಅನ್ನೋದನ್ನು ತೋರ್ಸೋಕ್ಕಾದರೆ ಮುಗೀತು. ಅಥವಾ ನಾನು ಎಕ್ಸ್ಟ್ರಾ ಹಣ ದುಡಿದಿದ್ದಕ್ಕೆ ಟ್ಯಾಕ್ಸ್ ಕಟ್ಟಿದ ದುಡ್ಡಲ್ಲಿ ತಂದಿರೋದು ಇದು ಅಂತ ನಿಮ್ಮ ಹತ್ರ ರಸೀದಿ ಇದ್ದರೂ ಸಾಕು. ಟೆನ್ಷನ್ ಮಾಡ್ಕೊಂಡು ಗಾಬರಿ ಮಾಡಿ ಬೆಳಿಗ್ಗೆ ಮನೆಗೆ ಬಂದು ಹಂಗೆ ಇದು ಮಂಕ್ರಿ ಹಿಡ್ಕೊಂಬಂದೆಲ್ಲ ತುಂಬ್ಕೊಂಡು ಹೋಗ್ಬಿಡ್ತಾರೆ ಅಂತ ಏನು ಅನ್ಕೋಬೇಕಾದ ಅವಶ್ಯಕತೆ ಇಲ್ಲ. ಅದು ಸಾಧ್ಯವೂ ಇಲ್ಲ ಈ ದೇಶದಲ್ಲಿ, ಅಷ್ಟು ಸುಲಭ ಅಲ್ಲ, ಹಾಗೆಲ್ಲ ಬರಲ್ಲ. ಈ ಕಾರ್ಯಕ್ರಮನ ಮುಗಿಸುವುದಕ್ಕೆ ಮೊದಲು ನಿಮಗೊಂದು ಧನ್ಯವಾದ ಹೇಳ್ತೀನಿ. ಎಂದಿನಂತೆ ಮತ್ತೆ 9 ಗಂಟೆಗೆ ಸಿಗ್ತೀವಿ. ಅದಕ್ಕೆ ಮೊದಲು 8 ಗಂಟೆಗೆ ಚೆಕ್ ಬಂದಿನಲ್ಲಿ ನನ್ನ ಸಹೋದ್ಯೋಗಿ ಇವತ್ತು ಚಿನ್ನದೇ ಕತೆ ಹಿಡ್ಕೊಂಡು ನಿಮ್ಮ ಮುಂದೆ ಫಳಫಳ ಅಂತ ಬರ್ತಾರೆ, ನೋಡ್ತಾ ಇರಿ. ನಾವು 9ಕ್ಕೆ ಬರ್ತೀವಿ. ಅದರಲ್ಲಿ ಏನೇನಿದೆ ಇವತ್ತಿನ ಕತೆಗಳು ಅಂತ ಹೇಳ್ತೀನಿ. ಈಗ ನಿಮ್ಮ ಅನುಮತಿ ತಗೋತೀನಿ, ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1500 ಅಂದಂಗೆ, ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಇದ್ದ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.